ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸಿಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಸೀರೆ ಕೆಲವರಿಗೆ ಬಿಗಿನರ್ಸ್ಗಂತೂ ತುಂಬ ಕಷ್ಟಪಡ್ತಾ ಇರ್ತಾರೆ. ಈ ಸೆಂಟರ್ ಪ್ಲೀಟ್ಸ್ ಮಾಡೋದಕ್ಕೆ ಎಷ್ಟು ಅಂದರೆ ಕೈ ಜಾರೋದು, ಕರೆಕ್ಟಾಗಿ ಮೆಜರ್ಮೆಂಟ್ ಬರಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ನೋಡಿ 3 ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡ್ಬೋದು. ನನಗೂ ಅಷ್ಟೇ ಸ್ಟಾರ್ಟಿಂಗು ಸೀರೆ ಉಟ್ಕೊಳಕ್ಕೆ ಬರ್ತಾನೆ ಇರಲಿಲ್ಲ. ನಮಗೆ ನಮ್ಮ ಆಂಟಿ ಹೆಲ್ಪ್ ಮಾಡ್ತಾಯಿದ್ರು. ಇಬ್ಬರು ಆಂಟಿ ಇದ್ದರು, ರೇಖಾ ಆಂಟಿ ಅಂತ ಮತ್ತು ಸರೋಜಾ ಆಂಟಿ ಅಂತ. ಅವರಿಂದ ಏನಿಲ್ಲ, ಇಲ್ಲಿ ಪಿನ್ ಹಾಕು ಇಲ್ಲಿ ಪಿನ್ ಹಾಕು ಅಂತ ಓಡ್ತಾ ಇದ್ವಿ. ಮದುವೆ ಆದಮೇಲೂ ಅಷ್ಟೇ, ಮಕ್ಕಳಾದ್ಮೇಲೂ ಅಷ್ಟೇ ನನಗೆ ನೆಟ್ಟಿಗೆ ಇಲ್ಲಿ ಪ್ಲೇಟ್ಸು, ಆಮೇಲೆ ಈ ಸೆಂಟರ್ ಪ್ಲೇಟ್ಸು, ಇವೆರಡು ತುಂಬ ಡಿಫಿಕಲ್ಟ್ ಆಗ್ತಿತ್ತು. ಹಿಂಗೆ ಮಾಡೋಕ್ಕೆ ಹೋಗ್ತಾ ಇದ್ದಂಗೆಲ್ಲ ಜಾರು ಬೀಳೋದು, ಆಮೇಲೆ ಕರೆಕ್ಟಾಗಿ ಲೆವೆಲ್ಲಾಗಿ ಬರದೇ ಇರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಅವರಿಂದ ನಾನು ಕಲಿತು ಅವ್ರಿಗೆ ಹೋಗ್ಬೇಕು. ಈಗ ನಾನು ವಿಡಿಯೋ ಮಾಡಿ ನಿಮ್ಗೆ ಇಷ್ಟೆಲ್ಲ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಆ ಕ್ರೆಡಿಟ್ ಎಲ್ಲ ನಮ್ಮ ಆಂಟಿಯವರಿಗೆ ಹೋಗಬೇಕು. ನಮ್ಮ ಅಮ್ಮನ ಕೇಳ್ತಾಯಿದ್ರೆ ನಾವೆಲ್ಲ ಹೆಂಗೆಂಗೋ ಉಟ್ಕೋತೀವಿ, ನಮಗೆಲ್ಲ ಹಂಗೆಲ್ಲ ಬರೋಲ್ಲ ಅಂತಂದೆ. ಅವ್ರ ಹತ್ರ ಹೋಗಿ ಕೇಳಿ ಅವರು ನೀಟಾಗಿ ಉಡ್ಸೋರು, ಪಾಪ ತುಂಬ ನೀಟಾಗಿ ಉಡ್ಸೋರು. ಅವರಿಂದನೇ ನಾನು ಕಲ್ತಿರೋದು. ಹಾಗಾಗಿ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇಲ್ಲೇದು ಯಾವಾಗಲೂ ಅಷ್ಟೇ, ಒಂದು ಸೆರಗಿಂದು ನೆರಿಗೆ ಮಾಡೋದು, ಸೆಂಟರ್ದು ನೆರಿಗೆ ಮಾಡೋದು ಕಲ್ತ್ಬಿಟ್ರೆ ಸೀರೆ ಉಟ್ಕೊಳೋದು ತುಂಬಾ ಈಸಿ ಆಗಿಬಿಡುತ್ತೆ. ಯಾವ್ದಾವ್ದು ಮೆಥಡ್ ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಪೇಟಿಕೋಟು ನೀಟಾಗಿ ನೀವು ಇಲ್ಲಿ ಟಕ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟಿಂದ ಟಕ್ ಮಾಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಹತ್ರ ಇಲ್ಲಿ ಸೀದಾ ಒಂದು ರೌಂಡ್ ಫುಲ್ಲು ಸುತ್ತಕೊಂಡು, ಮತ್ತು ಹೀಗೆ ಇದೇನಿರುತ್ತಲ್ವ ಇದನ್ನು ಫುಲ್ಲು ಈ ಕಡೆಯಿಂದ ತಗೊಳ್ಬೇಕು. ನಮ್ಮ ಲೆಫ್ಟ್ ಸೈಡಿಂದ ಬಂದು ಹೀಗೆ ಮುಂದೆ ತಗೊಳ್ಬೇಕು. ಇದು ಪಲ್ಲುದು, ಅರ್ಥಾಯ್ತಾ? ಯಾವಾಗಲೂ ಸೀರೆ ಉಟ್ಕೊಳ್ಳೋದು ಈಸಿ ಆಗೋದು ಯಾವಾಗ ಗೊತ್ತಾ? ಒಂದು ಸೆಂಟರ್ ಪ್ಲೇಟ್ಸ್ ಬಂದಾಗ, ಆಮೇಲೆ ಸೆರಗಿಂದು ಪ್ಲೀಟ್ಸ್ ನಾವು ನೀಟಾಗಿ ಕಲ್ತ್ಬಿಟ್ರೆ ಸೀರೆ ಈಸಿಯಾಗಿ ಉಟ್ಕೊಂಡ್ಬಿಡ್ಬೋದು. ನಾನಿವತ್ತು ಸೆಂಟರ್ ಪ್ಲೀಟ್ಸ್ ಮಾಡ್ಕೊಳೋದು ಅದು 3 ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಕೆಲವೊಬ್ಬರಿಗೆ ನೋಡಿ ಈ ಥರ ಮಾಡುವಾಗ ಏನಾಗುತ್ತೆ, ಜಾರುತ್ತೆ, ಆಮೇಲೆ ಲೆವೆಲ್ ಆಗಿ ಬರಲ್ಲ, ಆ ಥರ ಎಲ್ಲ ಇರುತ್ತೆ. ಹಂಗಾಗಿ ನಾನು 3 ಮೆಥಡಲ್ಲಿ ತೋರಿಸ್ತೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡ್ಬೋದು. ಫಸ್ಟು ಸೆರಗಿಂದು ಪ್ಲೇಟ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ, ಆಮೇಲೆ ಲಾಸ್ಟ್ದು ಈ ಥರ ಏನಿರುತ್ತಲ್ವ, ಇದು 1-2 ಇಂಚು ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಳ್ಳಿ. ಯಾಕಂದರೆ ನೀವು ಇಲ್ಲಿ ಪಿನ್ ಮಾಡ್ಕೊಂಡಾಗ ಕೆಲವೊಂದು ಒಂದೊಂದು ಸಲ ಆಚೆ ಕಾಣಿಸೋ ಚಾನ್ಸ್ ಇರುತ್ತೆ. ಹಂಗಾಗಿ ಯಾವಾಗಲೂ ನೀವು ಸೀರೆ ಉಟ್ಕೊಂಡು ಅಂದರೆ ಇಲ್ಲಿ ಶೋಲ್ಡರ್ ಹತ್ರ ನೀವು ಏನು ಸೆರಗದ ಪ್ಲೀಟ್ಸು ಆಚೆ ಕಾಣಿಸೋದಿಲ್ಲ. ಆಮೇಲೆ ಈ ಥರ ಸುಮಾರು ಸೀರೆ ಹ್ಯಾಕ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಈ ಥರ ಸುಮಾರು ವೀಡಿಯೋ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ. ನೋಡಿ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ಸಿಂಪಲ್ಲಾಗಿ ಈ ಥರ ಮಾಡಿಬಿಟ್ರೆ ಆಗಲೇ ಆ ಲೈನ್ಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ನೋಡಿ ಹೀಗೆ ನೀಟಾಗಿ ಅರೇಂಜ್ ಮಾಡ್ಕೊತ ಹೋಗ್ಬೋದು. ಫಸ್ಟು ಇಲ್ಲೊಂದು ಪಿನ್ ಮಾಡ್ಕೊಂಬಿಡೋಣ, ಯಾಕಂದರೆ ಜಾರುತ್ತೆ. ಸ್ವಲ್ಪ ಮಾಡ್ತಾ ಬನ್ನಿ, ಯಾಕಂದರೆ ಇಲ್ಲಿಂದ ಈಗ ಇಲ್ಲಿ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಮಧ್ಯದಲ್ಲಿದು ವ್ಯತ್ಯಾಸ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪನೇ ಅರೇಂಜ್ ಮಾಡ್ಕೊತ ಬಂದಾಗ ನೀಟಾಗಿ ಬರುತ್ತೆ. ನೋಡಿ ಆ ಲೈನ್ಸ್ ಇರುತ್ತಲ್ವ, ಅದನ್ನು ಫಾಲೋ ಮಾಡ್ತಾ ಹೋಗ್ಬಿಟ್ರೆ ಸಾಕು. ನೋಡಿ ಇಷ್ಟು ಅರೇಂಜ್ ಮಾಡ್ಕೊತ ಬಂದು ಇಲ್ಲಿ ಪಿನ್ ಹಾಕ್ಕೊಂಡ್ಬಿಡ್ಬೇಕು. ಲೆಂತ್ ನೋಡಿ ಈಗ ಆಯ್ತು. ಇದು ನೆಕ್ಸ್ಟ್ ಆಯ್ತಲ್ವಾ, ಇಲ್ಲಿ ಸೈಡಲ್ಲೊಂದು ಪಿನ್ ಹಾಕ್ಕೊಂಬಿಡಿ ಆಗುತ್ತೆ, ಮತ್ತು ನಿಮಗೆ ಫೋಲ್ಡ್ ಆಗುತ್ತೆ. ಈಗ ನೋಡಿ ಇಷ್ಟು ನಮಗೆ ಸೆಂಟರ್ ನೆರಿಗೆ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ, ಈಸಿಯಾಗಿ ಬಿಗಿನರ್ಸಿಗೆ ಈಸಿ ಆಗಲಿ ಅಂತಂದ್ಬಿಟ್ಟು ಯಾವಾಗಲೂ ನೋಡಿ ಇಲ್ಲಿಂದ ಹಿಡ್ಕೊಳ್ಳಿ. ಈಗ ಗೊತ್ತಾಗುತ್ತೆ ನೋಡಿ, ಇಲ್ಲಿಂದ ಹೀಗೆ ಇದಿಷ್ಟು ಹೀಗೆ ಬರಬೇಕು. ಇವೆರಡು ಈ ಕಡೆ ಒಳಗೆ ಬರಲಿ, ಏನಿಲ್ಲ, ಹೀಗೆ 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 ನೋಡಿ ಈ ಥರ ಯಾವುದು ನಿಮಗೆ ಹೀಗೆ ಮಾಡಿರ್ತೀರಲ್ವ, ಏನು ಮಾಡಬೇಕು, ಈಗ ಹಿಡ್ಕೊಂಡು ಇಷ್ಟು ಬೆರಳು ಈ ಥರ ಬಿಟ್ಬಿಡಿ. ನೋಡಿ ಓಪನ್ ಆಗುತ್ತೆ. ಈಗ ನೋಡಿ ಸೆಕೆಂಡ್ ಮೆಥಡ್ ನೋಡೋಣ. ಇದು ಅಷ್ಟೇ ಸಿಂಪಲ್, ಏನಿಲ್ಲ, ಇಲ್ಲಿರುತ್ತಲ್ವ, ಹೀಗೆ ಇಟ್ಕೊಂಬಿಡಿ. ನೋಡಿ ಇಲ್ಲಿ ನೋಡಿ ಹೀಗೊಂದು ಸಲ, ಹೀಗೊಂದು ಸಲ ಬೆರಳಿನೊಂದು ನೋಡಿ, ಇದು ಮತ್ತು ಇದು
ಇದೊಂದು ಸಲ ಮೇಲೆ ಹೀಗೆ ಮಾಡಬೇಕು. ತೋರಿಸ್ತೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ. ಇದು ಒಳಗೆ ಬರಬೇಕು, ಇದು ಲಾಸ್ಟಿಂದು ಹೊರಗಡೆ. ಅದೆರಡು ಮಾತ್ರ ಮೂವ್ ಆಗುತ್ತೆ ನಿಮಗೆ. ಫಸ್ಟ್ ಬೆರಳು ಲಾಸ್ಟ್ ಬೆರಳು ನೋಡಿ. ಇದು ಸಹ ಅಷ್ಟೇ, ನಿಮಗೆ ಸ್ಲಿಪ್ ಆಗಲ್ಲ ನೋಡಿ. ನಿಮ್ಗೆ ಇನ್ನೂ ದೊಡ್ಡದು ಬೇಕಂದ್ರೂ ಕೈ ಅಗಲವಾಗಿ ಇಟ್ಕೋಬೋದು. ಹೀಗೆ ಮಾಡ್ಕೊಂಡಿರ್ತೀವಿ, ಬಟ್ ಇದನ್ನು ಹೀಗೆ ತಿರ್ಸ್ಕೊಳ್ಬೇಕಷ್ಟೆ ನೋಡಿ ನೀಟಾಗಿ. ಇದನ್ನು ಅಷ್ಟೇ ಸ್ವಲ್ಪ ಈ ಥರ ಮಾಡಿಬಿಟ್ರೆ, ಇದೊಂದು ಸಲ ಅರೇಂಜ್ ಮಾಡ್ಕೊಂಬಿಡೋಣ. ಈ ಥರ ಮಾಡಿ ಆ ಲೈನ್ಸ್ ಪ್ರಕಾರನೇ ನೀವು ಅರೇಂಜ್ ಮಾಡ್ಕೋಂತ ನೋಡಿ. ಎಷ್ಟು ಈಸಿಯಾಗಿ ಸೆಂಟರ್ ನೆರಿಗೆ ಮಾಡ್ಕೊಂಬಿಟ್ಟು ಈ ಥರ ಟಚ್ ಮಾಡ್ಕೊಂಬಿಡಿ. ಈಗ ನೋಡಿ ಥರ್ಡ್ ಮೆಥಡು ನೋಡೋಣ. ಇದು ಸಹ ಅಷ್ಟೇ ಈಸಿ. ನಿಮಗೆ ಕೈ ಆಚೆ ಹಿಂಗೆ ಬಿಟ್ಬಿಟ್ರೂ ನಿಮಗೆ ನಡೆಯುತ್ತೆ. ಆ ಥರ ಅಷ್ಟು ಈಸಿಯಾಗಿ ತೋರಿಸ್ಕೊಡ್ತೀನಿ. ಏನಿಲ್ಲ, ಫಸ್ಟು ಇಷ್ಟು ಮೆಜರ್ಮೆಂಟ್ ನೋಡ್ಕೊಂಬಿಡಿ. ಇಷ್ಟು ನೋಡಿಕೊಂಡು ನೋಡಿ, ಇಲ್ಲಿ ಈ ಥರ ಟಕ್ ಮಾಡ್ಕೊಂಬಿಡಿ ಆಯಿತಾ. ಮತ್ತು ನೆಕ್ಸ್ಟದು ತೊಗೊಂಡು ನೀವು ಎಲ್ಲಿ ಟಕ್ ಮಾಡ್ಕೊಂಡಿರ್ತೀರೋ ಅಲ್ಲೇ ಕರೆಕ್ಟಾಗಿ ಟಕ್ ಮಾಡಿಕೊಂಡ್ರೆ ನೆರಿಗೆ ಮೆಜರ್ಮೆಂಟು ನೀಟಾಗಿ ಇರುತ್ತೆ, ಅಂದರೆ ವ್ಯತ್ಯಾಸ ಇರಲ್ಲ. ಈಗ ನೋಡಿ, ಇಲ್ಲಿ ಈ ಕಡೆಯಿಂದ ತಗೊಳ್ಳಿ, ಈಗ ಇಲ್ಲಿ, ಮತ್ತು ಈ ಕಡೆಯಿಂದ ತಗೊಂಡು ಹೀಗೆ, ಈ ಕಡೆಯಿಂದ ತಗೊಳ್ಳಿ ಹೀಗೆ, ಮತ್ತು ಈ ಕಡೆಯಿಂದ ಹೀಗೆ. ಅದು ಫುಲ್ಲು ಈ ಥರ ಮುಗಿಯೋವರೆಗೂ ಆ ಕಡೆ ಈ ಕಡೆ ಟಕ್ ಮಾಡ್ಕೊತ ಬನ್ನಿ ನೋಡಿ. ಎಷ್ಟು ಈಸಿಯಾಗಿ ಕೈ ಬಿಟ್ರೂ ಅದು ಅಂದರೆ ಬೀಳಲ್ಲ, ಯಾಕಂದರೆ ಟಕ್ ಮಾಡ್ಕೊಂಡಿರ್ತೀವಲ್ಲ. ಈಗ ನೋಡಿ, ಈ ಕಡೆಯಿಂದ ತಗೊಳ್ಳಿ, ನಿಮ್ಮ ರೈಟ್ ಸೈಡಿಂದ ತೊಗೊಂಡು ಈ ಕಡೆ ತಿರ್ಸ್ಕೊಳ್ಳಿ. ಅಂದರೆ ನಾವು ಹಿಂಗೆ ಮಾಡಿರ್ತೀವಲ್ಲ ಅದನ್ನು ಹಿಂಗೆ ತಿರ್ಸ್ಕೊಬೇಕು. ತಿರ್ಸ್ಕೊಂಡು ಈಗ ಅರೇಂಜ್ ಮಾಡ್ಕೊಂಬಿಡಿ ಕರೆಕ್ಟಾಗಿ, ಓಕೆನಾ. ನೀವು ಸೈಜು ಅಷ್ಟೇ, ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿಗೆ ನೀಟಾಗಿ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡಿ. ಇದು ನೋಡಿ ಸೆಂಟರ್ದು ನೆರಿಗೆ ಮಾಡ್ಕೊಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ, ಆಮೇಲೆ ನೀವು ಯಾವ ಮೆಥಡನ್ನ ಫಾಲೋ ಮಾಡ್ತೀರಾ ಅಂತಲೂ ತಿಳಿಸಿ. ಹಾಗೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಈ ವರ್ಕಿಂಗ್ ವುಮೆನ್ ಯಾವ ರೀತಿ ಸಾರಿಯಲ್ಲಿ ಸ್ಟೈಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಬ್ಲೌಸ್ ಬಗ್ಗೆ ಯಾರೋ ಕೇಳಿದರು. ನಾನು ರೆಡಿಮೇಡ್ ಬ್ಲೌಸ್ ಎಲ್ಲ ತೊಗೊಳೋದು ನೋಡಿ ಚಿಕ್ಕಪೇಟೆಯಲ್ಲಿ ಲೇಡೀಸ್ ಸರ್ಪ್ರೈಸ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ನೀವು ಸೀರೆ ತೊಗೊಂಡೋಗ್ಬಿಡಿ, ಯಾಕಂದರೆ ಕಲರ್ ಮ್ಯಾಚಿಂಗ್ ಈಸಿ ಆಗುತ್ತೆ. ಅದ್ರದ್ದು ಅಡ್ರೆಸ್ ಬೇಕಾದರೂ ಕೊಡ್ತೀನಿ. ಇದು ಅಷ್ಟೇ, ಎಲ್ಲ ಆಲ್ಮೋಸ್ಟ್ ರೆಡಿ ಬ್ಲೌಸ್ ಏನಿದ್ದಾವೆ ನಾನು ಎಲ್ಲ ಅಲ್ಲೇ ತೊಗೊಂಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.